ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ರಸ್ತೆ, ರೈಲು, ಕಮ್ಯುನಿಕೇಷನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನ ಇಡೀ ಭಾರತ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂತದ್ದು ಒಂದೇ ಭಾರತ ಟ್ರೈನು. ನಮ್ಮ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವಂತ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿ, ಧಾರವಾಡಕ್ಕೆ ನಿಲ್ತಾ ಇತ್ತು. ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ಅದನ್ನ ನಾನು ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂತ ಆತ್ಮೀಯರಾದಂಥ ಸೋಮಣ್ಣ ಅವ್ರ ಗಮನಕ್ಕೆ ತಂದೆ. ಅವರು ನಿನ್ನೆ ಆದೇಶವನ್ನ ಮಾಡಿದ್ದಾರೆ, ಹಾವೇರಿಗೆ ನಿಲ್ಗಡೆಯನ್ನ ಮಾಡ್ತೀವಿ ಅಂತ. ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೊಂದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನ ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ರಸ್ತೆ, ರೈಲು, ಕಮ್ಯುನಿಕೇಷನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನ ಇಡೀ ಭಾರತ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂತದ್ದು ಒಂದೇ ಭಾರತ ಟ್ರೈನು. ನಮ್ಮ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವಂತ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿ, ಧಾರವಾಡಕ್ಕೆ ನಿಲ್ತಾ ಇತ್ತು. ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ಅದನ್ನ ನಾನು ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂತ ಆತ್ಮೀಯರಾದಂಥ ಸೋಮಣ್ಣ ಅವ್ರ ಗಮನಕ್ಕೆ ತಂದೆ. ಅವರು ನಿನ್ನೆ ಆದೇಶವನ್ನ ಮಾಡಿದ್ದಾರೆ, ಹಾವೇರಿಗೆ ನಿಲ್ಗಡೆಯನ್ನ ಮಾಡ್ತೀವಿ ಅಂತ. ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೊಂದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನ ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ರಸ್ತೆ, ರೈಲು, ಕಮ್ಯುನಿಕೇಷನ್ ಅಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಒಂದು ಭಾಗವಾಗಿ ವೇಗದ ಟ್ರೈನ್ಗಳನ್ನ ಇಡೀ ಭಾರತ ತುಂಬ ಓಡಾಡ್ತಾ ಇದೆ. ಅದರಲ್ಲಿ ಅತಿ ಹೆಚ್ಚು ಪ್ರಯಾಣಿಕರಿಗೆ ಅನುಕೂಲ ಆಗುವಂತದ್ದು ಒಂದೇ ಭಾರತ ಟ್ರೈನು. ನಮ್ಮ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗುವಂತ ಒಂದೇ ಭಾರತ ಟ್ರೈನು ಕೇವಲ ತುಮಕೂರು, ದಾವಣಗೆರೆ ಮತ್ತು ಹುಬ್ಬಳ್ಳಿ, ಧಾರವಾಡಕ್ಕೆ ನಿಲ್ತಾ ಇತ್ತು. ಹಾವೇರಿಗೆ ನಿಲ್ಲಿಸಬೇಕು ಅಂತ ಬಹಳ ದಿನಗಳ ಬೇಡಿಕೆ ಇತ್ತು. ಅದನ್ನ ನಾನು ನಮ್ಮ ರೈಲ್ವೆ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರಿಗೆ ಮತ್ತು ನಮ್ಮವರೇ ಆದಂತ ಆತ್ಮೀಯರಾದಂಥ ಸೋಮಣ್ಣ ಅವ್ರ ಗಮನಕ್ಕೆ ತಂದೆ. ಅವರು ನಿನ್ನೆ ಆದೇಶವನ್ನ ಮಾಡಿದ್ದಾರೆ, ಹಾವೇರಿಗೆ ನಿಲ್ಗಡೆಯನ್ನ ಮಾಡ್ತೀವಿ ಅಂತ. ಆಮೇಲೆ ಅದರ ಜನದಟ್ಟಣೆ ನೋಡ್ಕೊಂಡು ಮುಂದೊಂದು ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಹಾವೇರಿ ಜಿಲ್ಲೆಯ ಜನರಿಗೆ, ಸಂಘ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಷ್ಟೇ ಅಲ್ಲ, ಜನರು ಹೆಚ್ಚು ಪ್ರಯಾಣವನ್ನ ಮಾಡಿ ಅದನ್ನು ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತೇನೆ.